ನೀನೇ ಹೇಳ ಬಸಪ್ಪಜ್ಜ, ನಾನು ಹೇಳೋದು ಸರಿ ಐತೆ ಇಲ್ಲ. ಇವಾಗಿನ್ನು ಇದ್ರಾಗ ಸಾಲ ಮಾಡ್ಕೊಂಡು ಮದುವೆ ಮಾಡಿ ಮತ್ತೆ ಇರೋದು ಅಪ್ಪಂದ, ಅದ್ರಾಗ ಅಪ್ಪಂದ ದುಡಿಬೇಕು. ಸಾಲ ಮಾಡ್ಕೊಂಡು ಯಾಕೆ ಚಿಂತೆ ಮಾಡ್ಕೊಂತ ಕೂತ್ಕೋಬೇಕು? ಈಗ ಒಂದು ಸ್ವಲ್ಪ ಸಾಲ ತೀರೋವರೆಗೂ ಒಂದು ಸ್ವಲ್ಪ ಇರ್ಬೇಕಲ್ಲ, ಸುಮ್ಮನೆ ಇರ್ಬೇಕಲ್ಲ. ಇನ್ನು ಸಾಲ ತೀರಿಂದ ಮತ್ತೆ ಮದುವೆ ಮಾಡ್ಕೊಂಡು ಬರ್ತೈತಿ. ಏನು ನಾನು ಇನ್ನೂ ಏನು ಅಷ್ಟಕ್ಕೊಂದು ವಯಸ್ಸಾಗಿಲ್ಲ, ನಾನು ಏನು ಸಣ್ಣ ಕೆರೀನಿ. ಈಗ ಯಾಕೆ ಅರ್ಜೆಂಟ್ ಐತೆ ಮದುವೆ ಮಾಡೋದು? ಲಕ್ಷ್ಮಿ, ಅದು ನಿನ್ನ ಪ್ರಕಾರ ಕರೆಕ್ಟ್ ಆಗಿರ್ಬೋದು, ಆದ್ರೆ ಹಂಗಂದು ಸುಮ್ಮನೆ ಬಿಡೋಕ್ಕಾಗಲ್ಲಲ್ವಾ? ಅವ್ನ ಕರ್ತವ್ಯ ಅವ್ನು ಮಾಡಲೇಬೇಕಲ್ಲ. ಮಗಳು ಮದುವಿನ ಯಾವಾಗಿದ್ರೂ ಮಾಡಲೇಬೇಕು. ಈಗ ನಾಳೆ ದಿನ ಅವನು ಗಟ್ಟಿದ್ದಂಗನ ಒಂದು ಮದುವೆ ಮಾಡಿ ಮುಗಿಸಿದೆ ಅಂದ್ರೆ ಅವನು ನಿನ್ನ ಒಳ್ಳೆ ಕಡೆ ಕೊಟ್ಟು ನೀವು ಚೆಂದಾಗಿರೋದು ನೋಡಿದೆ ಅಂತ ನಿಮ್ಮ ಜೀವನ ಚೆನ್ನಾಗಾತ ಅಂತಂದ್ರೆ ಅದನ್ನು ಅವನು ನೋಡಿ ಒಂದು ಕಣ್ತುಂಬ ನೋಡಿ ಕಣ್ಮುಚ್ಚಿದೆ ಅಂತಂದ್ರೆ ಅವನಿಗೊಂದು ಎಷ್ಟೋ ನೆಮ್ಮದಿ ಇರ್ತತಿ. ಅದನ್ನ ಬಿಟ್ಟು ನೀನು ಇವಾಗಲ್ಲ ಅಂದ್ರೆ ಅದ ಅವನಿಗೆ ಚಿಂತೆ ಕೊರಗು. ಏನಪ್ಪ, ನನ್ನ ಮಗಳು ಮದುವೆ ಮಾಡ್ಬೇಕಾಗಿತ್ತು, ಯಾವಾಗ ಮಾಡ್ಬೇಕು ಅಂತ ಕೊರಗ್ತಾ ಇರ್ತಾನೆ. ಅದಕ್ಕೆ ನೀನು ಮದುವೆಗೆ ಒಪ್ಪಿಗೆ ಪಾಡು ನೋಡುವ. ಯಾವಾಗಿದ್ರೂ ಮದುವೆ ಆಗದ. ಈಗ ಸಾಲ ಐತಿ ಅಂತೀಯ, ಸಾಲ ಅಲ್ದಾರ ಯಾರ ಹತ್ರ ಹೇಳು? ಈಗ ನನಗೆ ಸಾಲ ಇಲ್ಲ, ನಾನು ಮಗಳು ಮದುವೆ ಮಾಡಿದೆ, ಅವ್ರ ಜೊತೆಗೆ ಮತ್ತೆ ಮಗನ ಮದುವೆನೂ ಮಾಡಿದೆ. ಐತಿ ಸಾಲ ಐತಿ, ಏನು ತೀರ್ಸನ ಬಿಡು, ನೋಡೋಣ ಆಗತಿ. ಏನು ಸಾಲ ಅಲ್ದಾನು ಯಾರು ಇರಲ್ಲವ, ಮತ್ತು ಸಾಲ ಮಾಡಕಬೇಕು ಅಲ್ಲವಾ ಲಕ್ಷ್ಮಿ? ಮದುವೆ ಅಂದ್ಬಿಟ್ಲೇನೆ ಸಾಲ ಅಂತ ಹೆಂಗೆ ಯೋಚನೆ ಮಾಡ್ತಿದ್ದೀನಿ ನೀನು? ಒಬ್ಬೊಬ್ರು ಒಂದು ಹುಡುಗಿ ಒಳ್ಳೆ ಗುಣ ನಡೀತಲಿ ಚೆನ್ನಾಗಿತ್ತು ಅಂತಂದ್ರೆ ಮನೆಗೆ ಹೊಂದ್ಕೊಂಡು ಹೋಗ್ಕೊಳಪ್ಪ ಅಂತದಿತ್ತು ಅಂದ್ರೆ ಅವರು ಕಣ್ಣು ಮುಚ್ಕೊಂಡು ಒಂದು ಗುಂಜಿ ಬಂಗಾರ ಬೇಡ, ಒಂದು ತೊಲ ಬಂಗಾರ ಬೇಡ, ಒಂದು ಒಡವಿ ಬೇಡ, ಒಂದು ಬಟ್ಟೆ ಬೇಡ, ಏನು ಬೇಡಪ್ಪ, ನಾವು ಮದುವೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋರು ಇರ್ತಾರ. ಅಂತಾರೆ ಸಿಕ್ಕರೆ ನಮ್ಮ ಪುಣ್ಯ ಅಲ್ಲ, ನೋಡೋಣ ಸಿಕ್ಕರೆ ಸಿಗ್ಬೋದಲ್ಲ. ಹೌದವ ಲಕ್ಷ್ಮಿ, ನೀನು ಏನು ಕಡಿಮೆ ಆಗೈತೆ ಹೇಳಿ? ಒಂದು ಎಲ್ಲ ಮನೆ ನಿಭಾಯಿಸ್ಕೊಂಡು ಹೋಗೋದು ಈ ಸಣ್ಣ ವಯಸ್ಸಿನಾಗ ಎಷ್ಟು ಜವಾಬ್ದಾರಿ ಐತಿ ನಿನಗೆ ಮನೆ ಬಗ್ಗೆ ಅಂತಾದ್ರಾಗ ನಿನ್ನ ಮದುವೆ ಮಾಡ್ಕೊಂಡು ಹೋಗಕ್ಕೆ ಅವರು ಪುಣ್ಯ ಮಾಡಿರ್ತಾರೆ ನೋಡವ. ನಮ್ಮ ಗಿರ್ಜಾವದಾಳಲ್ಲ, ಆಕೆ ನಿನ್ನ ಎಷ್ಟು ನೆನೆಸ್ತಾಳೆ ಗೊತ್ತಾ? ಆ ಹುಡುಗಿ ಎಷ್ಟು ಚುರುಕ್ತೈತೆ ನೋಡತಿ ಅಂತ ಅಂದ್ಬಿಟ್ಟು ಭಾರಿ ಅಂತ ಇರ್ತಾಳೆ. ಯಾವಾಗ ನೋಡಿದ್ರು ಅಂತಿರ್ತಾಳೆ. ನೀವು ಜೊತೆ ಹೋಗ್ತಿರಲ್ಲ ಬಟ್ಟೆ ಶಾಳ್ಯಾಕ ಅದಕ್ಕೆ ಅಂದ ಅವಾಗ ನೋಡಿರ್ತಾಳ ನಿನ್ನ. ಅವಳು ನೋಡಿ ನಿನ್ನ ಎಷ್ಟು ಹೊಗಳ್ತಾಳೆ ಗೊತ್ತಾ ನಿನ್ನ. ಅಂತಾರು ಊರಾಗ ಯಾರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋರು ಯಾರು ಇಲ್ಲ. ನಿಂದು ಗುಣ ನೋಡೇನೆ ಮದುವೆ ಮಾಡ್ಕೊಂಡು ಹೋಗೋರು ಇರ್ತಾಳೆ. ನೀನು ಯೋಚನೆ ಮಾಡಕ್ಕೆ ಹೋಗಬೇಡ. ನೋಡವ ಲಕ್ಷ್ಮಿ, ನಾನು ಗಟ್ಟಿದ್ದಂಗೆ ನಿನ್ನ ಮದುವೆ ಮಾಡಿ ನೀನು ಚೆನ್ನಾಗಿರೋದು ನನ್ಕೊಂಡು ತುಂಬ ನೋಡ್ಬೇಕು ಅಂತ ಆಸೆ. ಅದಕ್ಕೆ ನಾನು ಇವಾಗನ ಮದುವೆ ಮಾಡಿ ನಂದು ಕರ್ತವ್ಯನ ಮುಗಿಸ್ಬೇಕು ಅಂತ ಮಾಡಿದ್ದೀನಿ. ಅದಕ್ಕೆ ನೀನು ಒಪ್ಪಿಗೆಬೇಕು. ಏನು ಸಾಲ ಅಂತೀಯಲ್ಲ, ಗೌಡ್ರ ಹತ್ರ ಇನ್ನೊಂದು ಸ್ವಲ್ಪ ಐತೆ ಅಷ್ಟೇ ಸಾಲ. ನಾನೇನು ಅಷ್ಟಕ್ಕೊಂದು ಸಾಲ ಏನು ಬಿಟ್ಕೊಂಬಂದಿಲ್ಲ. ಗೌಡ್ರ ಹತ್ರ ಅವಾಗ ಎಲ್ಲ ತೀರ್ಸ್ಕೊಂತಾನೆ ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ಐತೆ. ಈಗ ಸಾಲ ಅಂದು ಬಿಡೋಕ್ಕಾಗೋದಿಲ್ಲ. ಅದ್ರಾಗೂ ನೀನು ಗುಣ ನೀಡ್ತೀನಿ ನೋಡಿ, ₹1 ಖರ್ಚು ಬೇಡಪ್ಪ. ನಮ್ಮ ಪಾಡಿಗೆ ನಾವ ಕೈಲೇ ಖರ್ಚಾಕಿ ಮದುವೆ ಮಾಡ್ಕೊಂಡು ಹೋಗ್ತೀವಪ್ಪ ಅಂತ ಬಂದ್ರೆ ಏನು ಮಾಡೋದು? ನಮ್ಮ ಪುಣ್ಯ ಅಲ್ಲ ಅದು. ಹಂಗೂ ಇವಾಗ ನಾವು ಹುಡ್ಕತ್ರನು ನಾಳೆನೇ ಸಿಗ್ಬಿಡಲ್ಲ ಗಂಡು. ನಮಗೂ ಒಪ್ಪಿಗೆ ಆಗ್ಬೇಕು, ಅವರು ಬಂದು ನೋಡ್ಬೇಕು, ಅವ್ರಿಗೂ ಒಪ್ಪಿಗೆ ಆಗ್ಬೇಕು. ಹಂಗಿದ್ದಾಗ ಮಾತ್ರ ಮದುವೆ ಮಾಡ್ಕೊಳದವ. ಇವತ್ತು ಹುಡುಕಿ ನಾಳೆ ಮದುವೆ ಮಾಡ್ತೀವಿ ಅನ್ನೋದು ಎಲ್ಲ ಕತೆ ಹೇಳುವ. ಇವಾಗ ಹುಡ್ಕಕತ್ತೆ ಅಂತಂದ್ರೆ ಈ ವರ್ಷಕ್ಕೆ ಆಗ್ಬೋದು, ಒಂದೊಂದು 6 ತಿಂಗಳಿಗೆ ಆಗ್ಬೋದು. ಎಲ್ಲಿ ಸಿಗ್ತದವ? ಇವತ್ತು ಹುಡುಕಿ ನಾಳೆ ಮದುವೆ ಮಾಡೋದು ಆಗತ್ತೇನವ? ನೋಡೋಣ. ಇವತ್ತು ಹುಡ್ಕಕತ್ತೆ ಅಂತ ಮತ್ತೆ ಇನ್ನೊಂದು 6 ತಿಂಗಳಿಗೆ ಆಗ್ಬೋದು. ಏನಂತೀವ ಲಕ್ಷ್ಮಿ, ಅವನಿಗೆ ರಾಮಪ್ಪಗ ನಿನ್ನ ಮದುವೆನ ಕಣ್ತುಂಬ ನೋಡ್ಬೇಕು ಅನ್ನೋದು ಆಸೆ ಬಂದೈತಿ. ಅವನಿಗೆ ಯಾರಿಗಾದ್ರೂ ಇರ್ತೈತೆ ಬಿಡು ಆಸೆ. ಮತ್ತು ಮಕ್ಕಳ ಮದುವೆನ ಕಣ್ತುಂಬ ನೋಡ್ಬೇಕು, ಗಟ್ಟಿದ್ದಂಗೆ ಮದುವೆ ಮಾಡ್ಬೇಕು ಅನ್ನೋದು ಒಂದು ಆಸೆ ಇರ್ತೈತಿ. ಅದು ಅವನಿಗೆ ಐತೆ. ಅದಕ್ಕೆ ನೀನು ತೀರಾ ವಿಚಾರ ಮಾಡ್ಕೋಬೇಡ. ಇದ್ರಾಗ ಯಾವಾಗಿದ್ರೂ ಮದುವೆ ಆಗದ. ಅವನು ಒಂದು ಸ್ವಲ್ಪ ಕಣ್ತುಂಬ ಸಂತೋಷವಾಗಿ ನೀವು ಖುಷಿಯಾಗಿರೋದು, ನಿಮ್ಮ ಜೀವನ ಚೆನ್ನಾಗಿರೋದು, ಗಂಡ ಹೆಂಡತಿ ನೀವು ಖುಷಿಯಾಗಿ ಜೀವನ ನಡೆಸೋದು ನೋಡ್ಬೇಕು ಅನ್ನೋದು ಅವನಿಗೆ ಒಂದು ಆಸೆ ಇರ್ತೈತಲ್ಲ. ಇರೋಕ್ಕೆ ಒಬ್ಬಕ್ಕೆ ಮಗಳು, ಅವಳನ್ನೂ ಒಂದು ಒಳ್ಳೆ ಕಡೆಗೆ ಕೊಟ್ಟು ಮದುವೆ ಮಾಡಿ ಅನ್ನೋದು ಇರ್ತೈತಲ್ಲ. ಅದಕ್ಕೆ ನೀನು ತೀರಾ ವಿಚಾರ ಮಾಡಕ್ಕೆ ಹೋಗಬೇಡ ಇದ್ರ ಬಗ್ಗೆ. ಮದುವೆ ಮುಗಿಯ ಒಪ್ಪಿಗೆ ಪಾಡು ನೋಡುವ. ಹೌದವ ಲಕ್ಷ್ಮಿ, ಇದ್ರಾಗ ತೀರಾ ವಿಚಾರ ಮಾಡಕ್ಕೆ ಹೋಗಬೇಡ. ನಾನಾದರೂ ನನ್ನ ಮಗಳು ಮದುವೆ ಮಾಡ್ಬೇಕು ಅಂದಾಗ ಆಕಿ ಹಿಂಗ ಮಾಡಕ್ಕೆ ಇಲ್ಲ, ಇವಾಗ ಬೇಡ, ನಾನಿನ್ನೂ ಓದ್ತೀನಿ ಹಂಗೆ ಮಾಡ್ತೀನಿ ಅಂತ ಅನ್ನೋಕೆ. ನಾನಿನ್ನೂ ಸಣ್ಣಕ್ಕಿದ್ದೀನಿ, ಇನ್ನೊಂದು 2 ವರ್ಷ ಬೇಡ ಅನ್ನೋಕೆ. ನಾನು ತಗೊಳ್ವ ಅಂತಂದು ಇಲ್ಲ ನೋಡ್ತಿಂತಾಗ ಮದುವೆ ಮಾಡ್ತೀನಿ ಅಂದು ಬಲವಂತದಿಂದ ಮದುವೆ ಮಾಡೋಕೆ ಒಪ್ಸಿದೆ. ಅದಾದ್ಮೇಲೂ 1 ವರ್ಷ 1.5 ವರ್ಷ ಆತು ನೋಡುವ ಅವಳು ಮದುವೆ ಮಾಡೋ ಸತಿಗೆ. ಆ ಗಂಡು ಒಪ್ಲಿಲ್ಲ ಈ ಗಂಡು ಒಪ್ಲಿಲ್ಲ ಅನ್ಕೊಂತಾನೆ 1.5 ವರ್ಷ ಓದಿತು. ಈಗ ಇವತ್ತು ಮದುವೆ ಮಾಡ್ತೀವಪ್ಪ ಅಂದ್ಬಿಟ್ಲೇನೆ ಗಂಡು ಸಿಗೋದಿಲ್ಲ. ನೋಡ್ಬೇಕಿನ್ನು ಇಬ್ರಿಗೂ ಒಪ್ಪಿಗೆ ಆಗ್ಬೇಕಲ್ಲ. ಹಂಗಾಗಿ ನೀನು ಇದ್ರಾಗ ತೀರಾ ವಿಚಾರ ಮಾಡ್ಕೋಬೇಡ. ಆತಾಗ ಬಸಪ್ಪಜ್ಜ, ನೀವೆಲ್ಲ ಇಷ್ಟು ಹೇಳ್ತೀರಿ ಅಂತಂದ್ರೆ ನಾನು ಇದ್ರ ಮೇಲೆ ಆಟ ಮಾಡೋದು ಒಳ್ಳೇದಲ್ಲ. ಅದಕ್ಕೆ ನಮ್ಮ ಇದರಿಂದ ಅಪ್ಪಗೂ ಖುಷಿ ಆಕತಿ ಅಂದ್ರೆ ನಾನು ಇದಕ್ಕೆ ಮದುವೆಗೆ ಒಪ್ಕೊಂತೀನಿ. ನೀವೇನು ನಾನು ಕೆಟ್ಟದಕ್ಕೇನು ಹೇಳಿರಲ್ಲ. ನನ್ನ ಜೀವನ
ಒಳ್ಳೇದಾಗಲಿ, ನನ್ನ ಜೀವನಕ್ಕೆ ಒಳ್ಳೇದಾಗಲಿ ಅಂತಾನೆ ಹೇಳಿರ್ತೀನಿ. ಇದ್ರಾಗ ನಾನು ಇದನ್ನ ತೀರಾ ವಿಚಾರ ಮಾಡಕ್ಕೆ ಹೋಗೋದಿಲ್ಲ. ನೀವು ಯಾವ ಹುಡುಗನ ತೋರಿಸಿ ಮದುವೆ ಆಗುವಂತೀರೋ ಆ ಹುಡುಗನ ಮದುವೆ ಹಾಕಿನಿ. ಇದ್ರಾಗ ನಾನು ಏನು ತಕರಾರು ಮಾಡಕ್ಕೆ ಹೋಗೋದಿಲ್ಲ. ಏನು ರಾಮಪ್ಪ, ಇವಾಗ ಖುಷಿ ಆತ, ಸಮಾಧಾನ ಆತ. ಲಕ್ಷ್ಮಿ ಮದುವೆಗೆ ಒಪ್ಕೊಂತಾಳ. ನಿಂದು ಈ ಪಟ್ಟು ಕೆಲಸ, ಹುಡುಗನ ಹುಡುಕ ಜವಾಬ್ದಾರಿ ನಿಂದೈತಿ. ನೋಡು ಎಂಥ ಹುಡುಗನ ಹುಡುಕ್ತಿ ಅಂತ ನೋಡು, ಹುಡುಕು. ಏನು ಬಸಪ್ಪ ನನ್ನ ಮೇಲೆ ಹೇಳಕತ್ತಿಯಲ್ಲ? ಇವಾಗ ನಾನು ಒಬ್ಬನಾನು ಹುಡ್ಕಕ್ಕಾಗಲ್ಲಪ್ಪ. ನೀನು ಹುಡುಕು, ಯಾವ್ರ ಇದ್ದು ಹೇಳು ಅಂತ ನಾನು ನಿನಗೆ ಹೇಳಕತ್ತಿರೋದು ಅಂತದು. ಈಗ ನಾನು ಹುಡುಕ್ಬೇಕು. ನಾನು ಒಂದು 2-3 ಕಡೆ ಹೇಳಿದ್ದೀನಿ. ಶಾಂತಾಜಿಗೆ ಹೇಳಿದ್ದೀನಿ. ನೀನು ಹೇಳಕತ್ತೀನಿ. ನೀನು ಒಂದು ಎಲ್ಲರ ನಿಮ್ಮ ಬೀಗ್ರೂರ ಕಡೆಗೆ ಎಲ್ಲರ ಒಂದು ಒಳ್ಳೆ ಹುಡುಗಂತ ಅಂತಂದ್ರೆ ತಿಳಿಸು ಅಂತ ಅಂದ್ಬಿಟ್ಟು ನಾನು ಹೇಳಕತ್ತಿರೋದು. ಇಲ್ಲಿ ಬಿಡಾರಮ್ಮಪ್ಪ, ನಾನು ನಿನಗೆ ತಮಾಷೆ ಮಾಡಿದೆ. ಲಕ್ಷ್ಮಿ ನನಗೂ ಮಗಳನ, ಅವಳಿಗೆ ಗಂಡು ಹುಡುಕ ಜವಾಬ್ದಾರಿನೂ ನಂದು ಐತಿ. ನಾನು ಗಂಡು ಹುಡುಕ್ತೀನಿ. ಅವಳಿಗೆ ಒಳ್ಳೆ ವರನ್ನ ಹುಡುಕ್ತೀನಿ, ನೋಡ್ಕೊಂತ ಇರು. ಆತಾಗ ನಮ್ಮಪ್ಪ ನಾ ಬರ್ಲಿ. ಹಂಗಾರ ನಾನು ಬಂದದ ಕೆಲಸನ ಮಾಡ್ತಲ್ಲ ರಮ್ಮಪ್ಪ. ನಾಳೆ ಕೆಲ್ಸಕ್ಕೆ ಯಾರು ಹೇಳ್ಯಾರ? ಮತ್ತು ಯಾರ್ದು ಹೋಗೋದೈತಿ? ಗೌಡ್ರದಂತೂ ಇವತ್ತು ಆಯ್ತು, ಇನ್ನೊಂದು 4 ದಿನ ಏನಿಲ್ಲ ಅಂದ್ರೆ ಮತ್ತೆ ಯಾರ್ದೈತಿ ಕೆಲಸ? ಹೌದು ನೋಡಿ, ನಾನು ಹೇಳ್ದ ಮಾಡ್ತಿದ್ದೆ. ಇವನು ಸೀನಪ್ಪ ಹೇಳಿದ್ದ, ಹೊಲ ಹೊಡೆಯೋದೈತಂತ ಒಂದು ಗೊಂಜಾಳಕ್ಕೆ ನೀರು ಬಿಡ್ಬೇಕು, ಮತ್ತು ನಾಳೆ ಹೊಲ ಹೊಡೆಯಕ್ಕೆ ಬಾರಪ್ಪ ಅಂತಂದ. ಇಲ್ಲಿ ತಾಳಪ್ಪ, ನಂದು ಗೌಡ್ರದ್ದು ಕೆಲಸ ಐತಿ, ಅವ್ರು ಯಾಕಾರ ಮುಗೀತು ಅಂತಂದ್ರೆ ಬರ್ತೀನಿ ಅಂದಿದ್ದೆ. ಇವತ್ತೇ ಮುಗ್ದತ್ತಲ್ಲ, ಇನ್ನೊಂದು 4 ದಿನ ಏನು ಗೌಡ್ರದ್ದು ಏನಿಲ್ಲ. ಹೋಗೋಣ ಅಂತಾಗ ಮತ್ತೆ ನಾಳೆ ಮತ್ತೆ ಹೇಳ್ತೀನಿ ತಗ, ಬರ್ತಾನಂತ ಬರ್ತೀವಿ ಅಂತ ಇಬ್ರು ಹೇಳಿ ಬರ್ತೀವಿ ಅಂತ ಹೇಳ್ತೀನಿ ತಗ ಮತ್ತೆ. ಹಂಗಾರ ಸರಿ ತಗ. ಹಂಗಾರ ಅವ್ನಿಗೆ ಹೇಳು ಹೋಗೋಣ ಅಂತಿಬ್ರು. ದೌಡು ಅಣಿಯಾಗಿ ನೀನು ಬೆಳಿಗ್ಗೆ ಸುಮ್ಮನೆ ಬಂದು ಒತ್ತು ಬಿಸ್ಲತ್ತಿದ್ರ ಕೆಲಸ ಮಾಡೋಕ್ಕಾಗಲ್ವೋ? ಒಂದು ಸ್ವಲ್ಪ ದೇವ್ಡು ಬಿಸ್ಲತ್ತದ ದೇವ್ಡು ಕೆಲಸ ಮುಗಿಸ್ಕೊಂಬಂದ್ಬಿಡೋಣಂತ. ಸರಿ ತಗ, ನಾನು ಒತ್ತಿ ಮುಂಚೆನ ದೇವ್ಡು ಎದ್ದು ಅಣಿ ಹಾಕಿನಂತ, ನೀನು ಬಾ ಅಷ್ಟೊತ್ತಿಗೆ ಹೋಗೋಣಂತ. ಇರು ಬಸ್ ಬಜಾ, ಊಟ ಮಾಡ್ಕೊಂಡು ಅಂತೀರ ಇಷ್ಟಾದ ಕುತ್ಕೊಂಡಿದ್ದೀವಿ, ಬಟ್ ಉಣ್ಣ ಬಿಟ್ಟು ಹೊಂಟೆ. ಇಲ್ತವಳ, ಅವನು ಮಗ ಕಾಯಕತ್ತಿರ್ತಾನ, ಸೊಸಿನ ಅವ ಮಾಡಿರ್ತಾಳ ಅಡ್ಗಿನ. ಇಲ್ತಾಗ ನಾವು ಅಲ್ಲೇ ಊಟ ಮಾಡ್ತೀನಂತ, ನೀವು ಊಟ ಮಾಡ್ರಿ. ಅಲ್ಲ ಒತ್ತಾಗೆ ತಗ ಊಟ ಮಾಡ್ರಿ, ನಾವು ಹೋಗ್ತೀನಂತ. ನಾನು ಬರ್ತೀನಿ ತಗೊಳ್ಬ ಲಕ್ಷ್ಮಿ. ಒತ್ತಾತ ನೀವು ಊಟ ಮಾಡ್ರಿ, ನಾವು ಹೋಗ್ತೀನಂತ. ರಾಮಪ್ಪ ಬರ್ಲೆ, ಬರ್ತೀನಿ ಲಕ್ಷ್ಮಿ. ಇರು ಶಾಂತಾಜಿ, ಊಟ ಮಾಡ್ಕೊಂಡವಂತೆ. ಅದ ಒತ್ತಾಗೆ ತಗ, ಇಲ್ಲ ಊಟ ಮಾಡ್ಕೊಂಡು ಹೋಗಂತೆ. ಇಲ್ಲಿ ತಾಳವ, ಅವನು ಮಗ ಬಂದಿರ್ತಾನ ಅಷ್ಟೊತ್ತಿಗೆ. ಅವನು ಅದ ಈ ಒಟ್ಟಿಸ್ಕೊಂಡಿರ್ತಾನ, ಅವನು ಕಾಯಕತ್ತಿರ್ತಾನ. ನಾನು ಅಲ್ಲೇ ಹೋಗಿ ಉಣ್ತೀನಂತ, ನಾನು ಬರ್ತೀನಿ ತಗ. ಇನ್ನೊಂದು ವಿಷಯ ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕತೆ ಇನ್ನೂ ಮುಂದುವರಿಯುತ್ತದೆ. ಲಕ್ಷ್ಮಿ ಮದುವೆ ಮಾಡೋಣಂತೆ. ಧನ್ಯವಾದಗಳು, ಎಲ್ಲರಿಗೂ ಶುಭವಾಗಲಿ.